ಸರಿಯಪ್ಪ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಮಲೆಬೆನ್ನೂರು ಪುರಸಭೆಯ ಸ್ಟೋರಿಯನ್ನು ನಿಮಗೆ ತಿಳಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಟಿ ಶಿವಣ್ಣ ಹಾಗೂ ಅದೇ ಪುರಸಭೆಯ ಮೆಂಬರ್ಗಳು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, 7 ತಿಂಗಳಿಂದ ಪುರಸಭೆಯ ಸದಸ್ಯರುಗಳು ಮೃತಪಟ್ಟಿದ್ದರು. ಆದರೂ ಸಮೇತ ಇಲ್ಲಿಯವರೆಗೂ ಪುರಸಭೆಯ 2 ವಾರ್ಡ್ಗಳಲ್ಲಿ ಇನ್ನೂ ಸಹ ಎಲೆಕ್ಷನ್ ಆಗಿಲ್ಲ. ಕಾರಣ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳೇ ತಿಳಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿನ ಮುಖ್ಯಸ್ಥರು, ಪುರಸಭೆಯ ಸದಸ್ಯರುಗಳು ಹಾಗೂ ಊರಿನ ಗ್ರಾಮಸ್ಥರು ಮನವಿ ಕೊಟ್ಟರು ಸಮೇತ 7 ತಿಂಗಳಾದರೂ ಸಮೇತ ಯಾಕೆ ಎಲೆಕ್ಷನ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಎರಡನೇದು ಮತ್ತೇನಪ್ಪ ಅಂತ ಹೇಳಿದ್ರೆ, 7 ತಿಂಗಳಿಂದ ಆ ವಾರ್ಡ್ಗಳಲ್ಲಿ ಮೆಂಬರ್ಗಳಿಲ್ಲದೆ ಅಲ್ಲಿನ ಜನರ ಸಮಸ್ಯೆಗಳನ್ನ ಆಲಿಸಲು ಯಾರು ಅಧಿಕಾರಿಗಳು ಸಹ ಹೋಗ್ತಾ ಇಲ್ಲ. ಹಾಗಾಗಿ ಆ ಗ್ರಾಮದ ಏನು ಪುರಸಭೆಯ ಎಲೆಕ್ಷನ್ ಅನ್ನ ಕೂಡಲೇ ಮಾಡಬೇಕು. ಮೂರನೇದೇನಪ್ಪ ಅಂತ ಹೇಳಿದ್ರೆ, 20-25 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಮೀಸಲಾತಿಯಲ್ಲಿ ST ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ಅಧ್ಯಕ್ಷ ಸ್ಥಾನವನ್ನು ಸಹ ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೂ ಸಹ ಸರಿಯಾದ ಜವಾಬ್ದಾರಿಯುತ ಕೆಲಸ ಮಾಡೋದಕ್ಕೂ ಸಹ ಸಮಯ ಸಿಗ್ಲಿಲ್ಲ. ಯಾಕೆಂತ ಹೇಳಿದ್ರೆ, ಅದೇ 23ನೇ ವಾರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥವರು ಸಹ ಮೃತಪಟ್ಟಿರ್ತಾರೆ. ಅದೇ ರೀತಿಯಾಗಿ 6ನೇ ವಾರ್ಡಲ್ಲೂ ಸಮೇತನು ಮೃತಪಟ್ಟಿರ್ತಾರೆ. ಕೂಡಲೇ ಚುನಾವಣಾಧಿಕಾರಿಗಳು, ಜಿಲ್ಲಾಡಳಿತ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ನೆರವಾಗಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ನಿಮ್ಮ ಮೂಲಕ ಮಾತನಾಡ್ತಾರೆ, ಕೇಳಿಸ್ಕೊಂಬನ್ನಿ.